ಫಸ್ಟ್ ಟೈಮ್ ಇನ್ ಇಂಡಿಯಾ. ಪುಣೆಯಲ್ಲಿ ಫಸ್ಟ್ ಟೈಮ್ ವಿದ್ಯಾ ಮೆಟ್ರೋಲ್ ಹೋಗ್ತಾ ಇರೋದು. ಇದು ನೋಡಿ ಗೈಸ್, 3 ಬೋಗಿ. ಚಿಕ್ಕದು ಇಲ್ಲಿಂದಾನೆ ಸ್ಟಾರ್ಟ್ ವಿದ್ಯಾ, ಖಾಲಿ ಇರುತ್ತೆ ಇವಾಗ. ರಾಮಡಿಯಿಂದಾನೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ. ಭಾರಿ ಚಿಕ್ಕದು ಗೈಸ್. ಆಮೇಲೆ ಸೌಂಡ್ ಎಷ್ಟು ಮಾಡುತ್ತೆ ಗೊತ್ತಾ, ಬೆಂಗಳೂರದಕ್ಕೆ ಹೋಲಿಸಿದ್ರೆ ವಿದ್ಯಾ ಲೋಕಲ್ ಟ್ರೈನ್ ಸೌಂಡ್ ಮಾಡ್ದಂಗೆ ಮಾಡುತ್ತಿದ್ದು. Hi guys, welcome back to our channel from India, not in Mandya, from Pune. Yes, we are exploring one more Thali place called. One more. ಅಲ್ಲ, ಇವಾಗ ನಮ್ದು ಏನಾಗಿದೆ ಅಂದ್ರೆ ನಾನು ಫಸ್ಟ್ ಹೋಗಿ ನಮ್ಮ ಹುಡುಗರ ಜೊತೆ ಟ್ರೈ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ವಿದ್ಯಾನ ಆ ಜಾಗ ಕರ್ಕೊಂಡು ಹೋಗೋದು. ಅಭಿ ಎವ್ರಿ ಟೈಮ್ ಸೆಕೆಂಡ್ ಟೈಮ್ ಹೋಗಿರ್ತಾರೆ. ಫಸ್ಟ್ ಟೈಮ್ ಅವ್ರ ಫ್ರೆಂಡ್ಸ್ ಜೊತೆ ಹುಡುಗರ ಜೊತೆ ಹೋಗಿರ್ತಾರೆ, ಸೆಕೆಂಡ್ ಟೈಮ್ ಹುಡುಗಿ ಜೊತೆ, ಅವ್ರ ಹುಡುಗಿ ಜೊತೆ. ಸೊ ಏನಪ್ಪ ಅಂದರೆ ಇವಾಗ ಒಂದು ಫೇಮಸ್ ಥಾಲಿ ಇನ್ನು ಪುಣೆ, ಸುಖಾಂತ ಥಾಲಿ ಅಂತ, ಅಲ್ಲಿ ಆಮ್ರಸ್ ಮೀಲ್ಸ್ ಅಂತ ಸಿಗುತ್ತೆ. ಬ್ಯಾಲ್ ನೀರು ಬಂತು. ಗುಜರಾತಿ ಮತ್ತು ಮರಾಠಿ ಥಾಲಿ ಮಿಕ್ಸು, ಅನ್ಲಿಮಿಟೆಡ್. ಇವಾಗ ಬನ್ನಿ ಬ್ಯಾಟಿಂಗ್ ಮಾಡೋಣ. ನಾವು ಅದಕ್ಕೆ ಬೆಳಗ್ಗೆ ಏನು ತಿಂದಿಲ್ಲ, ಹೊಟ್ಟೆ ಬೆಳಗ್ಗೆ ಲಿಟ್ರಲಿ ಏನು ತಿಂದಿಲ್ಲ, ಲೈಟಾಗಿ ತಿಂದಿದ್ದೀವಿ, ಯಾಕೆಂದರೆ ಹಸು ಕಟ್ಬಿಡತ್ತೆ ಅಂತ. ಸೊ ಇವಾಗ ಮೆಟ್ರೋ ಅಲ್ಲಿ ಬೇರೆ ಕ್ಯೂ ಬೇರೆ ಇದೆಯಾ ಅಂತಪ್ಪ. ಇವರು ಕ್ಯೂ ಇರುತ್ತೆ, ಎಷ್ಟು ಜನ ಇದ್ದಾರೆ ಎಲ್ಲ ಗೊತ್ತಿಲ್ಲ. ಇನ್ನೂ ಪ್ಲೇಸ್ ಅಲ್ಲಿ ಕ್ಯೂ ಇದ್ರೆ ಒಂಥರ ಇರಿಟೇಷನ್ ಆಗುತ್ತೆ. ಬಟ್ ಲೆಟ್ಸ್ ಗಿವ್ ಒನ್ ಸೀ. ಇಲ್ಲಿ ಕರ್ಕೊಂಬರೋದು ನಮಗೆ ಮಯೂರೇಶ್ ಅಂತ. ಅವನು ಪುಣೆಯವನು, ಫುಲ್ ಎಕ್ಸ್ಪ್ಲೋರ್ ಮಾಡ್ಯಾನೆ ನಮಗೆಲ್ಲ ಸುತ್ಸೋದು ಇವಾಗ ನಮ್ಮ ಹುಡುಗರನ್ನ. ಎವ್ರಿ ಥರ್ಸ್ಡೇ ಇವ್ರದ್ದು ಎಕ್ಸ್ಪ್ಲೋರಿಂಗ್. ಇವಾಗ ಮೊನ್ನೆ ಹೇಳಿ ಕಳ್ಸ್ಯಾನೆ, ನನ್ನ ಹೆಸರು ಹೇಳ್ಬೇಕು ನೀನು. ಅವ್ನಿಗೆ ಕನ್ನಡ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ವಿಡಿಯೋಲ್ಲಿ ನಂದು ಕ್ರೆಡಿಟ್ಸ್ ಕೊಡ್ಬೇಕು ನೀನು ಅಂತ ಹೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ರೆಸ್ಟೋರೆಂಟ್ ಹತ್ರ ಹೋಗೋಣ. Guys, the world famous ಸುಖಾಂತ ಥಾಲಿ in India. Love Pune. My God, ಕ್ಯೂ ಇದೆಯಲ್ಲ. ಖಾಲಿ ಇದೆ. ಅವತ್ತು ಎಷ್ಟು ಜನ ಗೊತ್ತಾವಿದ್ಯಾ, ಹೌದಾ, ಒಳ್ಳೆ ಟೈಮ್ ಸತ್ತೋಗ್ಬಿಟ್ಟಿದ್ವಿ. ಹಿಡ್ಕೋ, ಟಿಕೆಟ್ ಮಾಡಿಸ್ತೀವಿ, ಚೇಂಜ್ ಆಗಿ ಕೊಟ್ಬಿಡೋಣ. 1000 ಇವತ್ತು ಫುಲ್ ಖಾಲಿ. ಬಂದಿದ್ದಕ್ಕೆ ನೋಡು, ಅಂದ್ರೆ ಇಬ್ಬರೇ ಇದ್ವಲ್ಲ, ಪಟ್ ಅಂತ ಟೇಬಲ್ ಸಿಗುತ್ತೆ, ಅದಕ್ಕೆ ಕಳಿಸಿದ್ರು. ಬಂದ ತಕ್ಷಣ ಪಟ 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 ಹಾಕಿದ್ರು. ಓ, ದಹಿಪುರಿ ಬೇರೆ ಅಪ್ಪ. ಓ ಮೈ ಗಾಡ್, ಹೆಂಗೆ ಅಭಿ ದಹಿಪುರಿ ಬೇರೆ ಕೊಡ್ತಾರಾ? ನಿಮ್ಮ ಅಣ್ಣನೆಲ್ಲ ಕರ್ಕೊಂಡು ಹೌದು, 550 rupees, ಸ್ವಲ್ಪ ಕಾಸ್ಟ್ಲಿ. ಸರಿಯಾಗಿ ಬ್ಯಾಟ್ಸ್ಮನ್ಗಳು ಸುಹಾಸ್ ಬಂದರೆ ನೋಡು ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಬರೋಣ. ಬಂದು 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 ಹಾಕ್ತಾರೆ. ಮನೇಲೆಲ್ಲ ಕೇಳ್ತಾರಲ್ಲ ಗೆಸ್ಟ್ಗಳು, ಹಂಗೆ ನಾಚಿಕೆ ಪಡ್ಕೊಂಬಿಡಿ ಅಂತ ನಾವು ಬಂದು ಬಂದು. ಇದು 3ನೇದು ಆಮ್ರಸ್ಸು, ಬಿಡ್ತಾ ಇಲ್ಲ ಖಾಲಿ ಮಾಡಕ್ಕೆ. ಹೆವಿ ಆಗುತ್ತಲ್ಲ. ಆಲ್ರೆಡಿ ಇಲ್ಲಿಗೆ ಬಂದಿದೆ, ಇವಾಗ ರೈಸ್ ಸ್ಟಾರ್ಟ್ ಮಾಡಬೇಕು. ಓ ಮೈ ಗಾಡ್, ಆಲ್ರೆಡಿ ನಂದು ಖಾಲಿ ರೈಸ್ಗೆ. ಹೆಂಗನ್ಸದೆ ವಿಜಯ? ಹೊಟ್ಟೆ ಬ್ಲಾಸ್ಟ್ ಆಗುವ ಚಾನ್ಸಸ್ಗಳು ಇದೆ. ಡ್ರೌಸಿನೆಸ್ ಸಾಮ ತಿಂದಿನಿ ನಾನು, ಹೇಳಕ್ಕೆ ಆಗಲ್ಲ ಗೈಸ್. ಆ ಥರ ಹೊಡೆದಿವಿ, ಆ ಥರ ತಿನ್ನಕ್ಕೆ. ಆ ಥರ ಟೇಸ್ಟಿ ಫುಡ್ ಇತ್ತು, ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಆ ಥರ ಮಾತಾಡಕ್ಕಾಗ್ತಿಲ್ಲ. ವಿದ್ಯಾ ಯೂಶಲಿ ಹಿಂಗೆ ತಿಂದಿರೋದು ನಾನು ನೋಡೇ ಇಲ್ಲ. ನನ್ನ ಸಮಾಧಾನ ತಿಂದ್ಬಿಡ್ದಾಳೆ ಇವತ್ತು. ಯಾಕೆ ಕಣ್ಣಾಗ್ಬಾರ್ದು, ದೃಷ್ಟಿ ಆಗ್ಬಾರ್ದು. ಕಾಂಪಿಟೇಷನು, ಅಭಿ ಎಷ್ಟು ತಿಂತಿದ್ದಾರೆ ನಾನು ತಿನ್ಬೇಕು ಅಂತ ಹಂಗಾಗ್ಬಿಟ್ಟಿದೆ ಇವಾಗ. ಅಯ್ಯೋ, ತಿರ್ಗ್ಸಕ್ಕಾಗ್ತಿಲ್ಲ ಮೊಬೈಲ್. ಓ, ಆಮ್ರೆಸ್ ಹೋಯ್ತು ಹೊಟ್ಟೆ ಒಳಗಡೆ. ಕಣ್ಣಾಕ್ಬೇಡಿ ನನ್ನ ಗಂಡಂಗೆ ಯಾರು. ಹಿಂದು ಅವಳು ಹಾಕ್ಸ್ಕೊಂಬಿಟ್ಟು ನನಗೆ ಕೊಟ್ಲು. 5 ಆಯ್ತು ಇದು. ಎಷ್ಟು ತಿಂದಿ ನಾನು? ಲಾಸ್ಟ್ 550 rupees ವಾಪಸ್ ತಂದಿದ್ದೀವಲ್ಲ. ಹಾಂ, ಲಾಸ್ಟ್ 2 ದಿವಸ ಊಟ ಪಡ ಆಯ್ತು. ನೆಕ್ಸ್ಟ್ ಅಲ್ಲಿ ಪ್ರೋಗ್ರಾಮು ಹೊಡೆದಾಚೆ ಹಾಕಿದ್ರೆ ಗೈಸ್, ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ರೆ ಕತ್ತಿಡ್ದು ಆಚೆ ತೂಗ್ಬಿಡ್ತಿದ್ರು ಇಬ್ರು. ಅದಕ್ಕೆ ನಾವೇ ಎದ್ದು ಬಂದ್ವಿ, ರಿಸ್ಕ್ ಬೇಡ ಜಾಸ್ತಿ ಅಂತ. ಏನೇ ಹೇಳು ವಿದ್ಯಾ, ಅಲ್ಲೇ ಎಂಟ್ರೆನ್ಸ್ ಆ ಕಡೆ. ತಿಂಗಳಿಗೆ ಒಂದ್ಸತಿ ಈ ಥರ ತಿಂದರೆ ಏನೋ ಒಂಥರ ಮಜಾ ಅಲ್ಲ? ಹೌದು, ನಾವು ದುಡಿಯೋದು ಏನಕ್ಕೆ ಕೇಳಿ. ಇವಾಗ ಹೋಗಿ ಮಲಗ್ಬಿಟ್ರೆ ಅನ್ನಂಗಿಲ್ಲ. ಇವಾಗ ಒಂದು ಫಿಲಮ್ ಬುಕ್ ಮಾಡಿದ್ದೀವಿ, ಹೋಗಿ ಮಲಗ್ಬೋದಿತ್ತೇನೋ ಅಂತ ಇವಾಗ ಅನಿಸ್ತಿದೆ. ನಿನ್ನೆ ಜೋಶಲ್ಲಿ ಬಂದ್ಬಿಟ್ಟಿದ್ದೀವಲ್ಲ, ಇನ್ನೊಂದು ಮೂವಿ ನೋಡ್ಕೊಂಡು ಹೋಗೋಣ ಹಿಂಗೆ ಅಂತ ಅನ್ಕೊಂಡಿದ್ದೀವಿ. 1:30, 2:30, 3:30ಗೆ ಶೋ ಇರೋದು. ಅಲ್ಲಿಗೆ ಹೋಗುವ. ಕುಲ್ಫಿ ಬೇಕಾ?
ಬೇಡ ನೋಡು ಬಾಯ್ ಅಂತ ಹೇಳಿದ್ಮೇಲೆ ಕುಲ್ತಿ ಗೈಸ್ ಇಲ್ಲೆಲ್ಲ ಅಂದ್ರೆ ಈ ತರ ಮೀಲ್ಸ್ ನನಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ನಾವು ತಿಂದಿರ್ಲಿಲ್ವೋ ಆಮ್ರಸ್ ಮೀಲ್ಸ್ ಎಲ್ಲ ಮಲ್ಲೇಶ್ವರಮಲ್ಲಿ ಕೇಳಿದ್ದೆ ನಾನು. ನಾವು ಹೋಗಿರ್ಲಿಲ್ಲ ಮೋಸ್ಟ್ ಹೋಗಿರ್ಲಿಲ್ಲ ಅನ್ಸುತ್ತೆ. ಇಲ್ಲಿ ಎಕ್ಸ್ಪ್ಲೋರ್ ಮಾಡಂಗ್ ಆಗ್ತಾ ಇದೆ ಪುಣೆಲಿ. ಬಟ್ ಇಲ್ಲಿ ಏನು ಅಂದ್ರೆ ಮರಾಠಿ ಫುಡ್ ಗುಜರಾತಿ ಫುಡ್ ಎಲ್ಲ ಮಿಕ್ಸ್ ಮಾಡಿ ಬಂದ್ ಕೊಡ್ತಾರೆ. ಬಟ್ ನಮ್ಗೆ ಏನಂದ್ರೆ ಸೌತ್ ತಿಂದು ಇದೊಂಥರ ಡಿಫ್ರೆಂಟ್ ಅನ್ಸುತ್ತೆ. ಗೈಸ್ ಇವಳಿಗೆ ಒಂದು ಚಾಲೆಂಜ್ ಆಗ್ತೀನಿ ಇವಾಗ. ಇದ್ಯಾ ನಾವು ಇಳಿದಿದ್ದು ಸ್ಟಾಪ್ ಯಾವ್ದು ಹೇಳು ಮೆಟ್ರೋಲ್? ರಾಮವಾಡಿಯಿಂದ ಬಂದು ಇದು ಯಾವ್ದಪ್ಪ ಇಷ್ಟೇ ಗೈಸ್ ಇಷ್ಟೇ. ಅವಳದ್ದು ಏನು ಗೊತ್ತಾ ಕೆಲಸ? ನನ್ನನ್ನು ಫಾಲೋ ಮಾಡೋದು. ಏನಕ್ಕೆ ಫಾಲೋ ಮಾಡೋದು? ಇವ್ರು ಫಸ್ಟ್ ಬಂದಿದ್ದಾರೆ. ಇಲ್ಲ ಆ ಹೆಸರು ಹೇಳು. 10,000 ರೂಪಾಯಿ ಕಳಿಸ್ತೀನಿ. ಇಲ್ಲೇ ಹೊಸ ಊರು ಸ್ಪಾಟಲ್ಲಿ 10,000 ರೂಪಾಯಿ ಶಾಪಿಂಗ್ ಮಾಡಿಸ್ತೀನಿ. ನಾವು ಇಳಿದಿದ್ದು ಮೆಟ್ರೋ ಸರ್. ಯಾವ್ದು ಹೇಳಿದ್ವಿ ಏನೋ ಬರುತ್ತೆ ವಿಚಿತ್ರ ಹೆಸರು. ಕಬ್ಬನ್ ಅಲ್ಲ ಸ್ಪಾಟಲ್ಲಿ 10,000 ರೂಪಾಯಿ ಶಾಪಿಂಗು. ಕಣ ಇಲ್ಲೇ ಕರ್ಕೊಂಡು ಹೋಗ್ತೀನಿ ಯಾವ್ದಾರು ನೋಡಿ. ಅಲ್ಲೇ ಒಂದು ಕಾಣಿಸ್ತಾ ಇದೆ. ಡೆಕ್ಕನ್ ಗ್ಯಾಮುಕನ್ ಡೆಕ್ಕನ್ ಖಾನ್ ಡೆಕ್ಕನ್ ಜಿಮ್ ಖಾನ ನೋಡಿ ವಿಚಿತ್ರ ವಿಚಿತ್ರವಾಗಿದೆ. ನಾನು 10,000 ಸೇವ್ ಆಯ್ತು. 100% ಶಾರ್ ಇರ್ತಾವೆ. ಇಬ್ಬರು ದನ ತಿನ್ನಂಗೆ ತಿಂದ್ಬಿಟ್ಟು ಇಳಿಯೋಕ್ಕಾಗ್ತಿಲ್ಲ, ಹತ್ತಕ್ಕಾಗ್ತಿಲ್ಲ, ನಡಿಯೋಕ್ಕಾಗ್ತಿಲ್ಲ, ಓಡಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ. ಬರ್ಬೇಕಾದ್ರೆ ಫುಲ್ ಜೋಶ್ ಸಾಹೇಬ್ರಿಗೆ. ಇವಾಗ ಜೋಶೇ ಇಲ್ಲ. ಊಟವನ್ನು ಮುಗಿಸಿಕೊಂಡು ಫೀನಿಕ್ಸ್ ಮಾರ್ಕೆಟ್ ಸಿಟಿ ಅಂತ ಇಲ್ಲೂ ಇದೆ. ಮೂವಿ ನೋಡೋಕ್ಕೆ ಅಂತ ಬಂದ್ವಿ ಗೈಸ್. ಇವಾಗ ಅದು ಯಾವ್ದು ಇದೆಯಾ ಹಾರರ್ ಮೂವಿ? ಆಬ್ಸೆಷನ್ ನೋಡೋಣ ಹೆಂಗಿದೆ ಅಂತ. ತುಂಬ ಹೈಪ್ ಕೊಡ್ತಾ ಇದ್ದಾರೆ. ಹೈಪ್ ತಕ್ಕನಾಗೆ ಇದೆಯಾ ಇಲ್ವಾ ಅಂತ ನೋಡೋಣ. ಫಸ್ಟ್ ಟೈಮ್ ಹಾರರ್ ಮೂವಿ ಒಟ್ಟಿಗೆ ನೋಡ್ತಾ ಇರೋದು. ಭಯ ಆಗ್ತಿದೆ ಇವತ್ತು. ಭಯ ಏನಕ್ಕೆ? ಯೂಶ್ವಲಿ ಮೂವಿ ನೋಡೋದು ಮಜಾ ಇರುತ್ತೆ. ಇದೊಂಥರ ಹಾರರ್ ಮನೆಯಲ್ಲೇ ಪಾಸ್ ಮಾಡಿ ವಾಲ್ಯೂಮ್ ಕಮ್ಮಿ ಎಲ್ಲ ಮಾಡೋದಿಲ್ಲ. ವಾಲ್ಯೂಮ್ ಕಮ್ಮಿ ಲಾಸ್ಟ್ ಆಫ್ ದ ಡೇಟಾನ್ಸ್ ಅವ್ರು ಹಾಕ್ದಂಗೆ ನೋಡ್ಬೇಕಲ್ಲ, ಸ್ವಲ್ಪ ಡಿಗ್ ಆಗ್ತದೆ. ಫುಲ್ ಹೌಸ್ ಆಗಿದೆ ಗೈಸ್. ಈ ಮೂವಿ ಏನೋ ರೆಕಾರ್ಡ್ ಬೇರೆ ಅಂತೆ. 7 crores ಇನ್ವೆಸ್ಟ್ಮೆಂಟ್ ಅಂತೆ. 1000 crores ರಿಟರ್ನ್ ತೆಗ್ದಿದ್ದಾರೆ ಜಸ್ಟ್ ಬೈ ವರ್ಡ್ ಆಫ್ ಮೌತ್. Why does it matter? I thought we were having a nice day. I'm expert. ಬೇಕಾಯ್ತು